ಇದಕ್ಕೆ ಟ್ರಾಫಿಕ್ ವಿಚಾರದಲ್ಲಿ ನಾನು ಆಲೋಚನೆ ಮಾಡಿ ಅವ್ರು ಹೇಳ್ದಂಗೆ ಫಸ್ಟ್ ನಮ್ದು ಬರೀ 8% ಮಾತ್ರ ನಮ್ಗೆ ರೋಡ್ನ ವೈಡಿಂಗ್ ಮಾಡಬೇಕು, ಒಡೆದಾಕ್ಬೇಕು. ಈಗ ಹೊಸ ಕಾಂಪನ್ಸೇಷನ್ ಬಂದ್ಬಿಡ್ತು 2013 1:2 ಕೊಡಬೇಕು. ಯಾವ ರೋಡು ವೈಡಿಂಗ್ ಮಾಡೋಕ್ಕಾಗಲ್ಲ, ಯಾರು ಬಿಡಲ್ಲ, ಕೋರ್ಟು ಲಿಟಿಗೇಷನ್ಸು, ಯಾವುದೇ ವಿಚಾರಕರಿಗೆ ಧೈರ್ಯವಾಗಿ ಒಂದು ನಿಮಿಷ ಪ್ಲೀಸ್, ಧೈರ್ಯವಾಗಿ ಏನಾದ್ರು ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಪೆರಿಫೆರಲ್ ರಿಂಗ್ ರೋಡ್ಗೆ ಏನಾದ್ರು ಮಾಡಿ ಒಂದು ಅಕ್ವಿಷನ್ ಡ್ರಾಪ್ ಮಾಡೋಕ್ಕಾಗಲ್ಲ. ಡ್ರಾಪ್ ಅವರ ರೈತರು ಕೇಳ್ತಾ ಇರ್ಬೋದು, ಆಯ್ತು ಆ ಲ್ಯಾಂಡ್ ಲೂಸರ್ಸ್ ಅಲ್ಲಿ ಯಾರು ರೈತರು ಇರಲಿಲ್ಲ, ಓಕೆ ಲ್ಯಾಂಡ್ ಓನರ್ಸ್ ಅವ್ರಿಗೊಂದು ಒಳ್ಳೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಆಯ್ತು ಅಂತೇಳಿ 2013 ಆಕ್ಟೇ ಕೊಟ್ಬಿಟ್ಟೆ ನಾನು. ಕೊಟ್ಬಿಟ್ಟು ಅವ್ರಿಗೇನಾದ್ರು ಜಾಗನ ತಿರ್ಗಾ ಇನ್ನು ಮಾಡೋಕ್ಕಾಗಲ್ಲ ಅಂತ ಆಯ್ತು 35% ಕಮರ್ಷಿಯಲ್ ತಗೊಳ್ಳಿ ಅಂತ ಕೊಟ್ಬಿಟ್ಟೆ, ಇಲ್ಲ TDR ತಗೊಳ್ಳಿ ಅಂತ ಕೊಟ್ಬಿಟ್ಟೆ, ಇಲ್ಲ FIR ಕೊಟ್ಬಿಟ್ಟೆ, 5 ಕಾಂಪನ್ಸೇಷನ್ ಕೊಟ್ಟೆ. ಈಗ ಅಶ್ವಥ್ ಇಲ್ಲೇ ನಮ್ಮ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ನಮ್ಮ MLA ಇಲ್ಲ ಇಲ್ಲಿ ವಿಶ್ವನಾಥ್, ಪಾಪ ಅವರು ಕೋಪರೇಷನ್ ಕೊಡ್ತಾ ಇದ್ದಾರೆ. ಫಸ್ಟ್ ಫೇಸ್ಗೆ ಈಗ ಆಲೇ ಸುಮಾರು ಹೆಚ್ಚು ಕಮ್ಮಿ 80% ಲ್ಯಾಂಡ್ ಅಕ್ವಿಷನ್ ಎಲ್ಲ ಕೂಡ ಒಪ್ಕೊಂಡಿದ್ದಾರೆ. ಇನ್ನೇನು ಟೆಂಡರ್ ಕರಿತೀವಿ. ಆ ಬಿಸ್ನೆಸ್ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತ ಹೆಸರಿಟ್ಟಿದ್ದೀನಿ. ಬಹುಶಃ ಆಗ ಇಲ್ಲಿಂದ ಇದನ್ನ ನೆಲಮಂಗಲ ರೋಡಿಂದ ಏನು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇದೆ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಆ ರೋಡ್ ಆಗೋಯ್ತು ಅಂತಂದ್ರೆ ಅರ್ಧ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ತದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಹುಡ್ಕೋ, ಒಂದೇ ದಿನಕ್ಕೆ ಪಾಪ ಮಾತಾಡಿದ ತಕ್ಷಣ ಇದು ಅವಶ್ಯಕತೆ ಇದೆ ಅಂತೇಳಿ 26,000 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಬಹುಶಃ ಅಷ್ಟಾಗದೇ ಇರ್ಬೋದು, ಯಾಕೆಂದ್ರೆ ನಾವು ಕೊಟ್ಟಿರುವಂತ ಪ್ರಕಾರ ಎಲ್ಲರೂ ಕೂಡ ಲ್ಯಾಂಡ್ ಕೇಳ್ತಾ ಇದ್ದಾರೆ, ಬೇರೆ ಕೇಳ್ತಾ ಇದ್ದಾರೆ, ಕಡಿಮೆ ಆಗ್ಬೋದು ಅಂತ ಕಾಣ್ತದೆ. ಸೊ ಅದನ್ನು ಕೂಡ ಅದನ್ನ ಈಗಾಗಲೇ ಕೆಲಸನ ನಾವು ತೆಗೆದುಕೊಳ್ಳಿ. ಇದಾದ್ಮೇಲೆ ಏನಾಗಬೇಕು, ಬೇರೆ ಸಿಟಿ ಒಳಗಡೆ ಈ ರೋಡ್ ಅಗಲ ಮಾಡೋಕ್ಕಾಗಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್. ಹೊಡೆದಾಕಕ್ಕಾಗಲ್ಲ, ಬಿಲ್ಡಿಂಗು ಎಲ್ಲ ಹೈ ಕಾಸ್ಟ್ಲಿ. ಎಲ್ಲೇ ನೀವು ಹೋಗಿ ಜಯನಗರ್ಗೆ ಹೋಗಿ, ದಾಸರಳ್ಳಿಗೆ ಹೋಗಿ, ಎಲ್ಲೇ ಹೋಗಿ, ನೀವು ಬೊಮ್ಮನಹಳ್ಳಿಗೆ ಹೋಗಿ, ಎಲ್ಲೇ ಹೋಗಿ ಮೇನ್ ರೋಡ್ಗೆ 20,000 ರೂಪಾಯಿ ಕಡಿಮೆ ಇಲ್ಲ, 15,000 20,000 ರೂಪಾಯಿ. ಇಟ್ ಇಸ್ ನಾಟ್ ಪಾಸಿಬಲ್. 20,000 ರೂಪಾಯಿಗಾದ್ರೆ ಒಂದು ಅಡಿ ತೆಗೆದ್ರೆ 40,000 ಕೊಡಬೇಕು. ಇಟ್ ಇಸ್ ನಾಟ್ ಪಾಸಿಬಲ್. ಅದಕ್ಕೆ ತೀರ್ಮಾನ ಮಾಡಿ ನಾನು ಹೋದೆ, ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರ ಮಾತಾಡಿದೆ, ಪ್ರೈಮ್ ಮಿನಿಸ್ಟರ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಬೇಕಾದಷ್ಟು ನಾನು ಲೀಡರ್ಸ್ ಎಲ್ಲ ನಾನೆಲ್ಲ ಹೆಸರುಗಳೆಲ್ಲ ಇಲ್ಲಿ ತೆಗಿಯಕ್ಕೆ ನಂಗೆ ಇಷ್ಟ ಇಲ್ಲ, ಬಟ್ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೆ. ಒನ್ಲಿ ಸೊಲ್ಯೂಷನ್ ವಾಸ್ ಟನಲ್. ಆ ಟನಲ್ ಹೋಗ್ತಾ ಇದೀವಿ. ಇರ್ಲಿ, ಕೆಲವ್ರದ್ದು ಏನೇನೋ ಸಜೆಷನ್ಸ್ ಇದೆ, ನಾನೇನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಸೊ ಬೇರೆ ರಾಜ್ಯದಲ್ಲೂ ಈಗ ಬಾಂಬೆಲಿ 6-7 ಟನಲ್ಗಳು ಮಾಡ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ನಾವು ಮಾಡ್ತಾ ಇದೀವಿ. ಸೊ ಹಂಗೆ ದಿ ಒನ್ಲಿ ಸೊಲ್ಯೂಷನ್ ವಾಸ್ ಒಂದು ವೈಡಿಂಗ್ ಮಾಡಬೇಕು, ಇಲ್ಲ ಹೊಸ ರೋಡ್ ಮಾಡಬೇಕು, ಇಲ್ಲ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು, ಇಲ್ಲ ಟನಲ್ ಮಾಡಬೇಕು. ಇದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅಕ್ವಿಷನ್ ಮಾಡೋಣ ಅಂತ ಹೋದ್ರೆ 24,000 ಕೋಟಿ ರೂಪಾಯಿ ಬರೀ ಅಕ್ವಿಷನ್ಗೆ ವೈಡಿಂಗ್ ಬೇಕು. ಎಷ್ಟು ಲಿಟಿಗೇಷನ್ ಆಗ್ತದೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ವಿತೌಟ್ ಅಕ್ವಿಷನ್ ಏನೋ ಸ್ವಲ್ಪ ಒಂದು 2,000 ಕೋಟಿ ರೂಪಾಯಿ ಆಗ್ತದೆ ಕೆಲವು ಪಾಯಿಂಟ್ಗಳಲ್ಲಿ ಅಕ್ವಿಷನ್ಸ್. ಮಿಕ್ಕಿದ ಈಗ 17,000 ಕೋಟಿ. ಬೇರೆ ರಾಜ್ಯಗಳಲ್ಲಿ ಆಗಿರುವಂತ ಟೆಂಡರ್ಗೂ ನಮಗೂ ಇಟ್ ಇಸ್ ಲಾಟ್ ಆಫ್ ಡಿಫರೆನ್ಸ್.